ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸವಿತಾ ಸಮಾಜ ಮತ್ತು ಪಿ ರವಿಕುಮಾರ್ ಗೌಡರವರ ಅಭಿಮಾನಿಗಳ ಸಂಘದ ವತಿಯಿಂದ ಸವಿತಾ ಸಮಾಜದ ಮುಖಂಡರು ಹಾಗೂ ಪಿ ರವಿಕುಮಾರ್ ಅಭಿಮಾನಿ ಲೋಕೇಶ್ ಗನಿಗಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಪಿ ರವಿಕುಮಾರ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ್ ರವರು ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯುವಕರು ಉತ್ತಮ ಹವ್ಯಾಸ ಜೊತೆಗೆ ಕ್ರೀಡೆಗಳ ಕಡೆಗೆ ಹೆಚ್ಚು ಗಮನ ಹರಿಸುವುದು ಅವಶ್ಯಕವಾಗಿದೆ. ಯುವಕರು ದೇಶದ ನಿಜವಾದ ಸಂಪತ್ತು. ನಿತ್ಯ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚುತ್ತದೆ ಎಂದರು. ಒಂದು ಆಟದ ಪರ ಆಡಬೇಕು, ಹಾಗೂ ಒಂದು ಕ್ರೀಡಾ ಮನೋಭಾವನ ಪ್ರದರ್ಶನ ಮಾಡಬೇಕು ಇಲ್ಲಿ ಈ ಸಂದರ್ಭದಲ್ಲಿ ಅಂತ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಒಂದು ಶುಭವಾಗಿ ಒಂದು ಒಳ್ಳೆ ಆಟ ಆಡಿ ಸಂದರ್ಭದಲ್ಲಿ ಆರೈಸಿ. ಹಾಗೆ ನಮ್ಮ ಸವಿತಾ ಸಮಾಜದ ಮುಖ್ಯಸ್ಥರು, ಸವಿತಾ ಸಮಾಜ ಇದು ಕೂಡ ಈ ಒಂದು ಸಮಾಜದಲ್ಲಿ ಬಹು ಮುಖ್ಯವಾದ ಒಂದು ಸಮಾಜ, ಒಂದು ಮೃದು ಸಮಾಜದ ಸಮಾಜ. ನಾವು ಅವರನ್ನ ಇವತ್ತು ಹೇಳಬೇಕಾಗ್ತದೆ. ಇದು ಕೂಡ ಒಂದು ಸಮಾಜದಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅವರು ಇನ್ನೂ ಕೂಡ ಶಕ್ತಿ ಕೊಡಬೇಕು. ಯಾವುದೇ ಸರ್ಕಾರಗಳು ಬಂದು ಕೂಡ ಅವರನ್ನ ಇನ್ನೂ ಕೈ ಹಿಡಿದು ಮುನ್ನಡೆಸುವಂತ, ಇನ್ನೂ ಆರ್ಥಿಕವಾಗಿ, ರಾಜಕೀಯವಾಗಿ ಕೂಡ ಅವರು ಇಲ್ಲಿ ಮುಂದೆ ಬರಬೇಕು, ಮುಂಚೂಣಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಎಲ್ಲ ತಮ್ಮ ಸಮ್ಮುಖದಲ್ಲಿ ನಾನು ಹೇಳ ಬಯಸ್ತೀನಿ. ಹಾಗಾಗಿ ಶಾಸಕರು ಕೂಡ ಇವತ್ತು 2 ವರ್ಷ ರವಿಕುಮಾರ್ ಅವರು ಕೂಡ ಎಲ್ಲ ನಮ್ಮ ಮಂಡ್ಯದಲ್ಲಿ ಎಲ್ಲ ಸಮುದಾಯ, ಎಲ್ಲ ವರ್ಗಗಳು ಕೂಡ ಒಂದು ವಿಶ್ವಾಸ ತಗೊಂಡು ಎಲ್ಲ ಸಮುದಾಯ ವರ್ಗ ಅವರ ಒಂದು ಅಭಿವೃದ್ಧಿಗೆ, ಹಾಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ, ಒಂದು ಮೂಲಭೂತ ಸೌಕರ್ಯಕ್ಕೆ ಅವರು ಕೂಡ ಶ್ರಮ ಪಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಅವರ ಕುಟುಂಬದ ಅಂಗವಾಗಿ ಏನು ಅವರ ಒಂದು ಪ್ರೋತ್ಸಾಹ ನೀಡಲು ನಡೆಸ್ತಾ ಇರುವಂತಹ ಈ ಕ್ರೀಡಾ ಪಂದ್ಯಾವಳಿ ಯಶಸ್ವಿಯಾಗಿ ಆಗಲಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗುರು, ಗ್ಯಾರಂಟಿ ಸಮಿತಿ ಸದಸ್ಯರಾದ ಉದಯ್ ಕುಮಾರ್, ದೇವರಾಜು ಅರಸು, ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್, ಸವಿತಾ ಸಮಾಜದ ಮುಖಂಡರುಗಳಾದ ಅನಿಲ್ ಕುಮಾರ್, ರಾಜು, ಸಂತೋಷ್, ಕುಮಾರ್, ಲೋಕೇಶ್ ಹಲ್ಲಗೆರೆ, ವೆಂಕಟೇಶ್, ಜಯರಾಮು, ರಾಮಲಿಂಗು, ಅನಿಲ್ ಬಸರಾಳು, ಅನಿಲ್ ಮದ್ದೂರು, ಅಶೋಕ್ ಹಲ್ಲಗೆರೆ ಸೇರಿದಂತೆ ಇತರರು ಹಾಜರಿದ್ದರು.